ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕದ ವಿತರಣೆಯನ್ನ ಮಾಡಲಾಗುತ್ತೆ. ಈ ರೀತಿ ಪಠ್ಯ ಪುಸ್ತಕದ ವಿತರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆದರೆ ಶಿಕ್ಷಕರ ಕೈಯಲ್ಲಿಯೇ ಶಿಕ್ಷಣ ಇಲಾಖೆ ಪುಸ್ತಕವನ್ನ ಹೊರಡಿಸಿದೆ. ಶಿಕ್ಷಣ ಇಲಾಖೆಯ ಎಡವಟ್ಟಿಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಪುಸ್ತಕ ಮಳಿಗೆ ಸಂಗ್ರಹಿಸಿದ್ದು ಮಳೆಯ ನೀರಿನಿಂದಾಗಿ ಪಠ್ಯ ಪುಸ್ತಕಗಳು ಹಾಳಾಗ್ತಾ ಇದೆ. ಪುಸ್ತಕ ಸರಬರಾಜು ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರದಿಂದ ಹಣ ಕೊಟ್ಟರೂ ಕೂಡ ಬಳಕೆ ಮಾಡಿಕೊಂಡಿದ್ದು ಮಾತ್ರ ಶಾಲಾ ಶಿಕ್ಷಕರನ್ನ. ಸ್ವತಃ ಕಾರು ಹಾಗೂ ಬೈಕ್ಗಳ ಮೇಲೆ ಪಠ್ಯ ಪುಸ್ತಕಗಳನ್ನ ಶಿಕ್ಷಕರು ಸಾಗಾಟ ಮಾಡ್ತಾ ಇದ್ದಾರೆ. ಸೋರುತ್ತಾ ಇರೋದು ಅಲ್ಲೇ ಪುಸ್ತಕವನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. ಆ ಗೋಡಾನಿನ ಮೇಲ್ಚಾವಣಿ ಕೂಡ ಸರಿ ಇಲ್ಲ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪಕ್ಕದಲ್ಲೇ ಸಂಗ್ರಹಿಸಲಾಗಿಟ್ಟಿದ್ದ ಗೋಡಾನ್ನಲ್ಲಿ ಸುರಕ್ಷತೆಯೇ ಇಲ್ಲ. ಮಳೆ ಅವಾಂತರಕ್ಕೆ ಮಳೆಯ ನೀರಿನ ಹನಿ ಸಿಡಿದು ಪಠ್ಯ ಪುಸ್ತಕಗಳು ಹಾಳಾಗ್ತಾ ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಶಿಕ್ಷಣ ಪ್ರೇಮಿಗಳ ಕಣ್ಣು ಕೆಂಪಾಗಿಸಿಕೊಂಡಿದ್ದಾರೆ. ಅಂದರೆ ಈ ರೀತಿ ರೂಲ್ ಬ್ರೇಕ್ ಮಾಡಿ ಶಿಕ್ಷಕರ ಕೈಯಲ್ಲಿಯೇ ಪುಸ್ತಕವನ್ನು ಶಿಕ್ಷಣ ಇಲಾಖೆ ಹೊರಿಸಿದೆ ಅನ್ನೋದು ಒಂದು ಆರೋಪ. ಆದರೆ ಇನ್ನೊಂದು ಕಡೆ ಆ ಪುಸ್ತಕದ ಮಳಿಗೆ ಮಳೆಯ ನೀರಿನಿಂದ ಪಠ್ಯ ಪುಸ್ತಕಗಳು ಹಾಳಾಗ್ತಾ ಇದೆ.